ಕಬ್ಬಿಣದಲ್ಲಿ ವಸ್ತ್ರ ಆಭರಣಗಳು ಕಲ್ಪಿತಗಳಾಗಿರುವಂತೆ ಮೂರ್ತಿಯಲ್ಲಿ ಬರೀ ಕಲ್ಪನೆಯಿಂದ ತೋರ್ತವೆ ವಿನ ಖರೆ ಆದ ಯಾವ ವಸ್ತುಗಳು ಇಲ್ಲ. ಖರೆ ಅಂದ್ರೆ ಸತ್ಯವಾದದ್ದು ಯಾವುದಾದಮ್ಮ? ಬರೇ ಲೋಹ ಅಂತ, ಬರೇ ಕಬ್ಬಿಣ. ತೋರದು ಬಿಟ್ಟಿಲ್ಲ, ಆದ್ರೆ ವಿಚಾರ ಮಾಡಿದ್ರೆ ಇಲ್ಲ. ಆವ ಅಂತ ಒಂದ್ ವೇಳೆ ಒಪ್ಪಿದ್ರೆ ನಮ್ಮ ದೃಷ್ಟಿಗೆ ನಿಜವಾಗಿ ತೋರ್ಬೇಕಾಯ್ತಲ್ಲ ಬಟ್ಟೆ, ನಿಜವಾಗಿ ಆಯುಧ ತೋರ್ಬೇಕಾಯ್ತು, ನಿಜವಾಗಿ ಆಭರಣ ತೋರ್ಬೇಕಾಗಿತ್ತು. ತೋರುವುದಿಲ್ಲ. ಇದರಂತೆ ನಾಮರೂಪಾತ್ಮಕ ಪ್ರಪಂಚವನ್ನು ಸತ್ಯವೆಂದು ಅಜ್ಞ ಜನರು ತಿಳಿದುಕೊಂಡಂತೆ ಅದೇ ಮೂರ್ತಿಯಲ್ಲಿ ಚಿಕ್ಕ ಮಕ್ಕಳನ್ನ ಅಥವಾ ಜ್ಞಾನ ಇಲ್ಲದಂತ ಅಜ್ಞಾನಿ ಜೀವಿಗಳನ್ನ ಆ ಲೋಹದ ಮೂರ್ತಿಯನ್ನು ನೋಡಿದಾಗ ದೇವರ ಕೈಯಲ್ಲಿ ಏನಿತ್ತು ಅಂತ ಕೇಳಿದ್ರೆ ಆಯುಧ ಇತ್ತು ಅಂತ ಹೇಳ್ತದ. ದೇವರ ಕೊರಳಲ್ಲಿ ಏನಾದಂದ್ರೆ ಮೂರ್ತಿಯಲ್ಲಿ ದೊಡ್ಡ ದೊಡ್ಡ ಆಭರಣ ಇತ್ತು, ವಂಕಿ ಇತ್ತು, ಡಾಬ ಇತ್ತು, ನಾಗಾಭರಣ ಇತ್ತು, ಎಲ್ಲವೂ ಇತ್ತು ಅಂತ ಹೇಳ್ತಾರ. ಮತ್ತೆ ಆ ದೇವರಿಗೆ ತೊಟ್ಟಂತ ಬಟ್ಟೆ ಹೇಗಿತ್ತಂದ್ರೆ ಅದು ವಿಷ್ಣು ಪರಮಾತ್ಮ ಅಥವಾ ಚರ್ಮದಿಂದ ಆದಂತ ಹುಲಿಯ ಚರ್ಮವೇ ಸುತ್ತಿತ್ತಂತೀವಿ ನಾವು. ಇವರೆಲ್ಲ ಸಣ್ಣ ಮಕ್ಕಳು ಸಾಮಾನ್ಯ ಮುಗ್ಧರನ್ನ ಕೇಳಿದಾಗ ಇಂಥ ಮೂರ್ತಿ ಎಲ್ಲಿ ನೋಡಿಲ್ರಿ ನಾನು, ಏನು ಆಭರಣಗಳು, ಏನು ಆಯುಧಗಳು, ಏನು ವಸ್ತ್ರಗಳು, ಏನು ಅಲಂಕಾರ ಅನ್ನುವಂತ ಏನು ನಾಮ, ಏನು ರೂಪ, ಎಂತ ಹಣೆ. ತಿರುಪತಿಯಲ್ಲಿ ಹೋದಾಗ ಎಲ್ಲರಿಗೂ ಆಶ್ಚರ್ಯ ಆಗ್ತದ. ವೆಂಕಟರಮಣನ ಹಣೆಯಲ್ಲಿ ಇರುವಂತ ನಾಮವನ್ನ, ಆ ಭಸ್ಮವನ್ನ ನೋಡಿದಾಗ ಏನು ಹಣೆ, ಎಂಥ ಭಸ್ಮ, ಎಂಥ ಕಿರೀಟ ಅನ್ನುವ ಎಲ್ಲ ಭಾವನೆ ಆಗ್ತಾವ ನೋಡ್ರಿ. ಆದ್ರ ಲೋಹದ ಮೂರ್ತಿಯ ಮುಂದೆ ನಿಂತ ವಿಚಾರ ಗೊತ್ತಾಗ್ತದ ಇವೆಲ್ಲಾ ಕಬ್ಬಿಣದಿಂದನೇ ಆಗ್ಯವತ್ತಮ್ಮ, ಲೋಹದಿಂದನೇ ಆಗ್ಯವೇನ. ಇದರಲ್ಲಿ ಯಾವ ಆಯುಧ ಬೇರೆ ಇಲ್ಲ, ವಸ್ತ್ರ ಬೇರೆ ಇಲ್ಲ, ಆಭರಣ ಬೇರೆ ಇಲ್ಲ, ಎಲ್ಲವೂ ಲೋಹವೇ ಅಂತ ಅವನು ತಿಳ್ಕಂತ ನೋಡ್ರಿ. ಅದರಂತೆ ನಾಮರೂಪಾತ್ಮಕ ಪ್ರಪಂಚವನ್ನು ಸತ್ಯವೆಂದು ಅಜ್ಞಾನ ಜನರು ತಿಳಿದುಕೊಂಡಂತೆ ಸುಜ್ಞಾನಿಯು ತಿಳಿದುಕೊಂಡಿಲ್ಲ. ಇಬ್ಬರೂ ಮೂರ್ತಿ ನೋಡ್ತಾರ, ಅಜ್ಞಾನಿಯ ಭಾವ ಬೇರೆ, ಜ್ಞಾನಿಯ ದರ್ಶನವೇ ಬೇರೆ. ಜ್ಞಾನಿ ಸತ್ಯವಾದ ದರ್ಶನ ಮಾಡ್ತಾನ, ಅಜ್ಞಾನಿ ಮಿಥ್ಯವಾದ ದರ್ಶನ ಆಗ್ತದ. ಆದ್ರೆ ಮಿಥ್ಯವಾದದ್ದು ದರ್ಶನ ಆದ್ರೆ ಸುಳ್ಳೇ ಇರ್ಬೇಕು ವಿನಃ ಅದು ಸತ್ಯ ಅಂತ ಹೇಳಕ್ ಬರೋದಿಲ್ಲ ಅಂತ. ಕಾದಂತೆ ಸರ್ವ ಪ್ರಪಂಚವು ಚಿತ್ತಿನ ವಿವರ್ತವೆಂದು ಅರಿಯುತ್ತಾನೆ. ಅವನು ಏನ್ ತಿಳಿದ ಎಲ್ಲವೂ ಚಿತ್ತ, ಲೋಹದ ವಿವರ್ತನೆ, ಲೋಹದ ವಿವರ್ತನೆ, ಚಿತ್ತಿನ ವಿವರ್ತನೆ, ಲೋಹದ ವಿವರ್ತನೆ. ಅದರಂತೆ ಇಲ್ಲಿ ಎಲ್ಲವೂ ಬ್ರಹ್ಮನ ವಿವರ್ತವಾದ ತೋರುವಂತ ಜಗತ್ತು ಅಂತ ತಿಳಿದು ಆ ನಾಮರೂಪವನ್ನ ಅಲ್ಲಗೆಳೆದು. ಅಲ್ಲೇನ್ ಅಲ್ಲಗೆಳೆಬೇಕ್ರಿ ಅಂದ್ರೆ ಇಲ್ಲದನ್ನ ಅಲ್ಲಗೆಳೆಬೇಕಾಗ್ತದೆ. ಇಲ್ಲದನ್ನ ಅಲ್ಲಗೆಳೆದ ಮೇಲೆ ಇದು ನೀನಲ್ಲ ನೀನಲ್ಲ ಅಂದಾಗ ಈ ಸರ್ವಂ ಕಲ್ವಿದಂ ಬ್ರಹ್ಮ ನೇಹನಾನಾಸ್ತಿ ಕಿಂಚನ ಎಂಬ ಶ್ರುತಿ ವಾಚಾನುಸಾರ
ಬ್ರಹ್ಮನನ್ನ ಬಿಟ್ಟು ಮತ್ತೇನು ಇಲ್ಲವೆಂದು ಅರಿದುಕೊಳ್ಳುತ್ತಾನೆ. ಇದು ಏನಪ್ಪ ಬರೀ ಕಬ್ಬಿಣ ಲೋಹ ಬಿಟ್ಟಿದ್ರೆ ಏನಿಲ್ಲ ಅಂತಕಂತ ನೋಡ್ರಿ. ಹಂಗ ಬ್ರಹ್ಮನನ್ನ ಬಿಟ್ಟು ಮತ್ತೇನು ಇಲ್ಲ ಇಲ್ಲಿ. ಜಗತ್ತಿನಾಗ ಏನಾತ ಈ ಬ್ರಹ್ಮ ಸ್ವರೂಪನೇ ಅದೆಲ್ಲವು. ಪೂರ್ಣ ಜ್ಞಾನಿಯು ಕಲ್ಪಿತ ಭೇದಮಯ ಪ್ರಪಂಚದಲ್ಲಿ, ಪ್ರಪಂಚ ಅಂತ ಯಾವ್ದಕ್ಕೆ ಕರಿಬೇಕಮ್ಮ ಅಂದ್ರೆ ಕಲ್ಪಿತನೂ ಆಗಿರ್ತದ. ಕಲ್ಪಿತ ಅಂದ್ರೆ ಇಲ್ಲದ್ದಾಗಿ ಮತ್ತು ಅನೇಕ ಭೇದಾಕಾರವಾಗಿ, ಇಲ್ಲದ್ದಾಗಿ ಅನೇಕ ಭೇದಾಕಾರವಾಗಿ. ಕಾರಣ ಸ್ಪಷ್ಟ ಆಗ್ಬೇಕಾದ್ರೆ ಮತ್ತೆ ಅಲ್ಲಿಗೆ ಹೋಗ್ಬೇಕು ನಾವು. ಹಗ್ಗದಲ್ಲಿ ಹಾವು, ಹಗ್ಗದಲ್ಲಿ ಏನ್ ತೋರದ್ಗತ್ತದಮ್ಮ ಅಂದ್ರೆ ಕಲ್ಪಿತವಾದ ಹಾವು. ಇಲ್ಲ ಅಂದ್ಮೇಲೆ ಅದು ಕಲ್ಪಿತ ಆದಂತ ಅರ್ಥ. ಕಲ್ಪಿತ ಆದದ್ದು ಕೂಡ ಒಂದೇ ಪ್ರಕಾರ ಹಾವು ತೋರ್ತದ ನಮ್ಮದು. ನಾಗರಾವು ಇರ್ಬೋದೇನು, ಕರಿಯಾವು ಇರ್ಬೋದೇನು, ಮತ್ತೇನು ಹಸುರಾವು ಇರ್ಬೋದು. ಅನಂತ ಹಾವಿನ ಭೇದ ಕೂಡ ತೋರಿಸ್ತದ. ಇಲ್ಲ ಅಂದ ಮೇಲೆ ಅನಂತ ಭೇದ ತೋರಿಸ್ತ ನೋಡ್ರಿ. ಅದ್ರ ಇರುವಂತ ಹಗ್ಗದಲ್ಲಿ ಭೇದ ಇಲ್ಲವೇ ಇಲ್ಲ. ಅದರಂತೆ ಇರುವಂತ ಬ್ರಹ್ಮನಲ್ಲಿ ಕಲ್ಪಿತವಾಗಿ ತೋರುವಂತ ಭೇದಮಯ ಪ್ರಪಂಚ. ಅನಂತ ಭೇದ ತೋರುವುದು ಅದರ ಧರ್ಮ. ಅದಕ್ಕಾಗಿ ಇಲ್ಲಿ ಅನಂತ ರೀತಿ ಗಿಡ, ಮರ, ಕ್ರಿಮಿ, ಕೀಟ, ಹುಳ, ಪತಂಗ, ಪ್ರಾಣಿ, ಪಕ್ಷಿ ಎಲ್ಲಾ 84 ಲಕ್ಷ ಭೇದಮಯ ಪ್ರಪಂಚದಲ್ಲಿ ಅಕಲ್ಪಿತ ಅಭೇದ ಜ್ಞಾನವನ್ನು ಅಳವಡಿಸಿಕೊಂಡು ಸಂಚರಿಪನು ಎಂಬ ಭಾವವು ಕಲ್ಪಿತದಲ್ಲಿ ಆತ ನೋಡುವುದು ಅಕಲ್ಪಿತ. ಕಲ್ಪಿತವಾದ ಲೋಹದ ಮೂರ್ತಿಯಲ್ಲಿ ಕಲ್ಪಿತವಾಗಿ ತೋರುವಂತ ಆಭರಣ, ಆಯುಧ, ವಸ್ತ್ರ. ಆದರೆ ಇವನು ನೋಡುವುದು ಅಕಲ್ಪಿತವಾದ ಲೋಹ. ಲೋಹ ಅಕಲ್ಪಿತವಲ್ಲ, ಇರೋದು ಲೋಹ, ಕಲ್ಪಿತವಾದದ್ದು ಇವು. ಈ ರೀತಿಯಾಗಿ ಆತ ತನ್ನ ದೃಢ ಭಾವದಲ್ಲಿ ಅಳವಡಿಸಿಕೊಂಡು ಇದೇನಾಗಬೇಕಂದ್ರೆ ದೃಢ ಅಭೇದ ಜ್ಞಾನ ಆಗ್ಬೇಕಂತ. ಈ ದೃಢ ಭಾವ ಆದವನಿಗೆ ಈ ಲೋಕದಲ್ಲಿ ಹೀಗೆ ಸಂಚರಿಸುವನಂದು. ಅದೇ ಪ್ರಕಾರವಾಗಿಯೇ ಮೂರ್ತಿ ಲೋಹದ್ದಾಗಲು ಅದಕ್ಕಿರುವ ಭೂಷಣವು, ವಸ್ತ್ರ, ಆಯುಧಗಳು ಲೋಹ ತಾನೆಂಬಂತೆ ಮತ್ತೆ ನರ, ನಾಯಿ, ಗೋವು, ಮಹಿಷ, ಸಿಂಹಾದಿಗಳು ಲೋಹದಿಂದ ನಿರ್ಮಿಸಲಿಕ್ಕೆ ಯತ್ತ ನೋಡಲು ಲೋಹ ಇರುವಂತೆ ಸರ್ವವು ಪರಮಾತ್ಮಮಯವೆಂಬ ಶ್ರುತಿ ವಚನದಳು ಸುಜ್ಞಾನಿ ಚಿತ್ತು ಒಂದೇ ಎಂದು ಅರಿತು ನಾಮ ರೂಪಗಳನ್ನ ತೆಗೆದೊಗೆದು ವ್ಯವಹರಿಸುವನು. ಆ ನಾಮರೂಪಗಳ ಏನು ಮಾಡ್ತಾನಂದ್ರೆ ಅವುಗಳನ್ನ ತೆಗಿತಾನ ಮತ್ತು ಒಗಿತಾನ. ಅಂದ್ರೆ ಅರ್ಥ ಏನು ಮಾಡೋದಂದ್ರೆ ಇವು ತೆಗಿಲಿಕ್ಕೆ ಬರೋದಿಲ್ಲ, ಒಗಿಲಿಕ್ಕೂ ಬರೋದಿಲ್ಲ. ಇವೆಲ್ಲವೂ ಲೋಹದಲ್ಲಿ ಆಯುಧಾದಿ ವಸ್ತಾಯುಗಳು ಮಿಥ್ಯಾ ಅಂತ ಹೆಂಗ ತಿಳ್ಕೋಬೇಕು, ಅದರಂತೆ ಇವು ಕೂಡ ಮಿಥ್ಯಾ ಅಂತ ತಿಳ್ಕೋಬೇಕು. ಆ ವಸ್ತ್ರವನ್ನ ತೆಗಿಯಕ್ ಬರ್ತದಮ್ಮ? ಇಲ್ಲ.
ಆಭರಣ ತೆಗಿಲಿಕ್ ಬರ್ತದೇನೋ ಇಲ್ಲ, ಆಯುಧ ತೆಗಿಲಿಕ್ ಬರ್ತದೇನೋ ಇಲ್ಲ. ಏನ್ ತಿಳ್ಕೊಬೇಕಂದ್ರೆ ಇವು ಇಲ್ಲ ಅಂತ ತಿಳ್ಕೋಗ. ಇವು ಇಲ್ಲ ಆದ್ರೆ ಲೋಹ ಅದ. ಅದರಂತೆ ನಾಮರೂಪಾತ್ಮಕವಾದ ಪ್ರಪಂಚ ಇಲ್ಲ ಆದ್ರೆ ಪರಬ್ರಹ್ಮ ಆದಂತ. ಅದು ಸುಜ್ಞಾನಿ ಚಿತ್ ಒಂದೇ. ಅದಕ್ಕೆ ಚಿತ್ತು ಒಂದೇ ಎಂದು ಉತ್ತಮ ಶ್ರುತಿ ಸಾರುತ್ತಿರೆ. ಮತ್ತೆ ನೀನು ಓರ್ವನಲ್ಲದೆ ಮೋಹಿಸುತ್ತಿರ್ಪೆ ಬರೀ ನಾಮರೂಪವನು ಅಂತ ಕೈವಲ್ಯ ಪದ್ಧತಿಯಲ್ಲಿ ಹೇಳ್ತಾ ಬಂದಾರಮ್ಮ. ಚಿತ್ತೊಂದೇ ಅದು ಗುರು ಶಂಭುಲಿಂಗ ಎಂದು. ಚಿತ್ತು ಅಂದ್ರೆ ಚಿದ್ರೂಪವಾದ ಜ್ಞಾನ. ಚಿದ್ರೂಪ ಜ್ಞಾನ ಅಂದ್ರೆ ಜಾಗ್ರ ಸ್ವಪ್ನ ಸುಷುಪ್ತಿಯನ್ನ ಮತ್ತು ಸ್ಥೂಲ ಸೂಕ್ಷ್ಮ ಕಾರಣ ದೇಹವನ್ನ ಮತ್ತು ಕಾಮ ಕ್ರೋಧಾದಿಗಳನ್ನ ಮತ್ತು ಎಲ್ಲಾ ಇಂದ್ರಿಯಾದಿಗಳ ಧರ್ಮವನ್ನ ಪಂಚ ಮಹಾಭೂತಗಳನ್ನ ಅರಿಯುವಂತ ಜ್ಞಾನ ಏನದ ಆ ಜ್ಞಾನಕ್ಕೆ ಚಿತ್ತು ಅಂತ ಕರೆದವರು. ಅದು ಒಂದೇ. ಚಿತ್ತು ಒಂದೇ ಎಂದು ಚಿತ್ತೊಂದೇ ಅದು ಎಂದು ಉತ್ತಮ ಗುರು ಶಂಭುಲಿಂಗ ಆ ಪರಮಾತ್ಮ ಪರಬ್ರಹ್ಮನೇ ಅದು ಒಂದೇ ಅಂತ ಉತ್ತಮವಾದ ಶ್ರುತಿ ಸಾರುತ್ತದೆ ಎಂದರು. ಉತ್ತಮವಾದ ಶ್ರುತಿ ಮತ್ತೆ ಕನಿಷ್ಠವಾದ ಶ್ರುತಿ ಇದ್ದಾವೆ ಅಂತ ಅವರೇ ಹೇಳ್ಬಿಟ್ರು ನೋಡ್ರಿ. ಉತ್ತಮವಾದ ಶ್ರುತಿ ಬಟ್ಟೆ ಅಂಗಡಿ ಹೋಗ್ತೀವಿ, ಬಟ್ಟೆ ತೋರಿಸ್ತಾನೆ, ನೋಡಮ್ಮ ನಿಮ್ಗೆ ಇದು ಸರಿ ಹೋಗದಿದ್ರೆ ಇದಕ್ಕಿಂತ ಉತ್ತಮವಾದ ತೋರಿಸಲು ಅಥವಾ ಇದಕ್ಕಿಂತ ಕಡಿಮೆ ಬೆಲೆದ್ದು ತೋರಿಸಲು. ಬಟ್ಟೆ ಒಂದೇ, ಆದರೆ ಅದು ಉತ್ತಮವಾದ ಬಟ್ಟೆ ಬೇರೆ, ಕನಿಷ್ಠವಾದ ಬಟ್ಟೆ ಬೇರೆ, ಈಗ ನಾವು ಕೈಯಲ್ಲಿ ಬಟ್ಟೆ ಬೇರೆ. ನೋಡ್ಲಿಕ್ಕೆ ಎಲ್ಲವೂ ಸೀರೆ ಅಂತಾನೆ ಕರಿತೀವಿ, ಎಲ್ಲವೂ ಸೀರೆ ಅಂತಾನೆ ಕರಿತೀವಿ ವಿನಃ ಆದರೆ ಆ ಸೀರೆಯ ಒಳಗಡೆ ಇರತಕ್ಕಂತ ಏನು ಧರ್ಮ ಏನಾದ್ರು ಗುಣ, ಆ ಗುಣಮಟ್ಟ ಅದಕ್ಕಿಂತ ಕಡಿಮೆ ಇದ್ದದಕ್ಕೆ ಅದಕ್ಕಿಂತ ಸಣ್ಣದಾಯ್ತು, ಅದಕ್ಕಿಂತ ಅದರ ಗುಣಮಟ್ಟ ಹೆಚ್ಚಿದ್ದಾಗ ಅದು ಶ್ರೇಷ್ಠವಾದ ಸೀರೆ ಆಯ್ತು ನೋಡಿ. ಅದು ಚಲೋ ಸೀರೆ, ಇದು ಸಾಧಾರಣ ಸೀರೆ, ಕನಿಷ್ಠ ಸೀರೆ. ಅದಕ್ಕೆ ನಾವೆಲ್ಲರೂ ವೇದಗಳಂದ ತಕ್ಷಣ ಸೀರೆ ಅಂದಂಗ ಅಷ್ಟದು, ಬಟ್ಟೆ ಅದು ಸೀರೆ ಅಂದಂಗ. ಆದ್ರೆ ಎಲ್ಲಾ ಬಟ್ಟೆಗಳು ಒಂದೇ ಪ್ರಕಾರ ಇರ್ತಾವ ನಮ್ಮ ಇಲ್ಲ. ಅದಕ್ಕೆ ವೇದಗಳು ನುಡಿದಂತ ಉತ್ತಮ ಶ್ರುತಿ ಸಾರೆ ಅಂದ್ರೆ ಹೇಳಿದ್ದಾವೆ ಏನಂತ, ಚಿತ್ತೊಂದೇ ಅದು ಗುರು ಶಂಭುಲಿಂಗವೆಂದು ಉತ್ತಮ ಶ್ರುತಿ ಸಾರುತ್ತಿದೆ. ಅಂದ್ರೆ ವೇದದ ಕನಿಷ್ಠವಾದಂತ ಕರ್ಮಕಾಂಡದ ವಾಕ್ಯ ಅಲ್ಲ, ಕರ್ಮ ಪರವಾದಂತ ಶ್ರುತಿ ಅಲ್ಲ, ಮಧ್ಯದಲ್ಲಿ ಇರುವಂತ ಉಪಾಸನ ಕಾಂಡದ ವಾಕ್ಯದಂತಲ್ಲ. ಇದು ಉತ್ತಮ ಶ್ರುತಿ ಅಂದ್ರೆ ವೇದದ ಜ್ಞಾನ ಭಾಗದಲ್ಲಿ, ಜ್ಞಾನ ಕಾಂಡದ ಪರವಾಗಿ ಇರುವಂತ ವಾಕ್ಯದಲ್ಲಿ. ಶ್ರುತಿ ಅಂದ್ರೆ ವೇದ. ಆ ವೇದಗಳಲ್ಲಿ ಏನ್ ಹೇಳನ್ರಿ ಅಂದ್ರೆ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಮಹಾವಾಕ್ಯ, ಪ್ರಜ್ಞಾನಂ ಬ್ರಹ್ಮ ಮತ್ತು ಇನ್ನೂ ಹಲವು ನೆಹನಾಸ್ತಿ ಕಿಂಚನ, ಏಕೋ ದೇವ ಸರ್ವಭೂತೇಷು ಗೂಢ. ಇಂಥ ಆದರ್ಶದ ವಾಕ್ಯ, ಅನುಭವದ ವಾಕ್ಯ ಎಲ್ಲಿದೆ ಅಂದ್ರೆ
ವೇದದ ಶಿರೋಭಾಗದಲ್ಲಿರುವಂತ ಜ್ಞಾನಕಾಂಡ. ಅಂತ ಜ್ಞಾನಪರವಾಗಿರತಕ್ಕಂತ ವಿಚಾರವನ್ನ ನೋಡಿ ನಾನ್ಯಾರು ಅಂದ್ರೆ ನಾನು ಪರಮಾತ್ಮ ಸ್ವರೂಪ, ನಾನು ಬ್ರಹ್ಮ ಸ್ವರೂಪ ಅಂತ ತಿಳಿಯುವುದನ್ನು ಬಿಟ್ಟು ಬರೇ ಮೋಹಿತರ್ಪೆ ನಾಮರೂಪವನ್ನಂದು ಬರೇ ಮೋಹವನ್ನ ಉಂಟು ಮಾಡ್ತಾವಂತ. ಮೋಹ, ಆ ಮೋಹದಿಂದ ನಮ್ಗೆ ನಾಮರೂಪ ತೋರ್ತಾವ ನೋಡಮ್ಮ. ವಸ್ತ್ರದ ಮೋಹದಿಂದ ಬಟ್ಟೆಯಾಗಿ ತೋರ್ತಾವ, ಬಂಗಾರದ ಮೋಹ ಆಭರಣವಾಗಿ ತೋರ್ತಾವ, ಬಲದ ಮೂಲದಿಂದ ಆಯುಧವಾಗಿ ತೋರ್ತಾವ. ಆಯುಧದ ಜ್ಞಾಪಕ ಯಾವಾಗ ಬರ್ತದಂದ್ರೆ ಯಾವನಿಗೆ ಯುದ್ಧ ಮಾಡುವಂತ ಸಂಸ್ಕಾರ ಅದ ಅವನಿಗೆ ಆಯುಧ ಬಹಳ ಇಷ್ಟ ಆಗ್ತದ. ಬಲ್ಲರಿಗೆ ಅದೇನ್ ಇಷ್ಟ ಆಗೋದಲ್ಲ. ಅದೇ ಪ್ರಕಾರವಾಗಿ ಮೋಹದಿಂದನೇ ಇವೆಲ್ಲವೂ ತೋರ್ತಾವ. ಅದಕ್ಕ ಅವುಗಳನ್ನ ಮೋಹಿಸಬೇಡ, ಅದರ ಮೇಲೆ ಮೋಹವನ್ನ ಮಾಡಬೇಡ, ಅವುಗಳ ಮೇಲೆ ಮಮಕಾರವನ್ನ ಮಾಡಬೇಡ, ಅವುಗಳ ಮೇಲೆ ಪ್ರೀತಿಯನ್ನ ಮಾಡಬೇಡ, ಅವುಗಳಿಂದ ಆನಂದದ ಪ್ರಯತ್ನವನ್ನ ಮಾಡಬೇಡ. ಯಾಕಂದ್ರೆ ಅವುಗಳಲ್ಲಿ ಇವು ಇಲ್ಲ ಅಂತ. ಮೋಹದ್ದು ಯಾವಾಗಲೂ ಇರೋದಲ್ಲ. ಆಮೇಲೆ ನಾವು ಬಯಸಿದಂತ ಸುಖದ ವಸ್ತುಗಳಲ್ಲ. ಅದಕ್ಕೆ ಸುಖರೂಪವಾಗಿರತಕ್ಕಂತ ನಿನ್ನ ಸ್ವರೂಪವನ್ನು ಬಿಟ್ಟು ದುಃಖ ರೂಪವಾಗಿರತಕ್ಕಂತ ನಾಮರೂಪದ ವಸ್ತುಗಳನ್ನ ನೋಡಬೇಡ. ಅದಕ್ಕಾಗಿ ಪೂರ್ಣ ಜ್ಞಾನಿ ಅವನು ಎಂದೂ ಇವನ್ ನೋಡಕ್ ಹೋಗೋದಿಲ್ರಿ. ಯಾಕಂದ್ರೆ ತನ್ನ ಅಭೇದ ಜ್ಞಾನವನ್ನ ನೋಡ್ತಾನ ಅಂತಕ್ಕಂತ ಮಾತನ್ನ ಇಲ್ಲಿ ಹೇಳಿದ್ರು ನೋಡ್ರಿ. ಏನ್ ಹೇಳಿದಂಗಾಯ್ತು ಅಂದ್ರೆ ಪೂರ್ಣ ಜ್ಞಾನಿಯು ಕಲ್ಪಿತ ಭೇದಮಯ ಪ್ರಪಂಚದಲ್ಲಿ ಅಕಲ್ಪಿತ ಅಭೇದ ಜ್ಞಾನವನ್ನ ಅಳವಡಿಸಿಕೊಂಡು ಸಂಚರಿಸುತ್ತಾನೆ. ಅಂದ್ರೆ ವ್ಯವಹಾರ ಮಾಡ್ತಾನೆ. ಅಂದ್ರೆ ವ್ಯವಹಾರ ಸತ್ಯ ಅಂತ ಮಾಡಂಗಿಲ್ರಿ, ವ್ಯವಹಾರ ಮಿಥ್ಯ ಅಂತಾನೆ ಮಾಡ್ಬೇಕಾಗ್ತದ. ಯಾಕಂದ್ರೆ ಲೋಹದಲ್ಲಿ ಆಯುಧ ವಸ್ತ್ರ ಮಿಥ್ಯ ಅಂತಾನೆ ಮಾಡಬೇಕು ವಿನಃ ಸತ್ಯತ್ವ ಬುದ್ಧಿಯಿಂದ ಮಾಡಕ್ ಬರಂಗಿಲ್ಲ. ಅದರಂತೆ ಹೇಳಿದ್ರಿ ಕೇಳಿದ್ವಿ, ಆದರೆ ಸಮಸ್ತ ಜನರು ಶರೀರ ಧರ್ಮದಿಂದ ವ್ಯವಹರಿಸುವುದಿಲ್ಲ. ಯಾವ ವ್ಯತ್ಯಾಸವೂ ತೋರುವುದಿಲ್ಲ. ಅಂದ್ರೆ ಎಲ್ಲಾ ಜನರು ಶರೀರ ಧರ್ಮದಿಂದ ವ್ಯವಹಾರವನ್ನು ಮಾಡುವುದಿಲ್ಲ. ಯಾವ ವ್ಯತ್ಯಾಸವೂ ತೋರುವುದಿಲ್ಲ. ಶರೀರ ಧರ್ಮದಿಂದ ನೋಡಿದ್ರೆ ಎಲ್ಲರೂ ಒಂದೇ ಪ್ರಕಾರವಾಗಿ ವ್ಯವಹಾರವನ್ನ ಮಾಡುವಂತದ್ದು ಕಾಣೋದಿಲ್ಲ. ಅವ್ರ ವ್ಯತ್ಯಾಸನು ಗೊತ್ತಾಗೋದಿಲ್ಲ. ಅಂದ ಮೇಲೆ ಜ್ಞಾನಿಯು ವ್ಯವಹಾರದಲ್ಲಿ ಶ್ರೇಷ್ಠತ್ವವೇನಿದೆ? ನೀವು ಹೇಳೋದು ಅದು ಪೂರ್ಣ ಬ್ರಹ್ಮ ಸ್ವರೂಪನೇ ಇರ್ಲಿ, ಅದರಲ್ಲೇ ನಾಮರೂಪನೇ ಇರ್ಲಿ ಹೋಗ್ತೀವಿ. ಆದ್ರೆ ಪೂರ್ಣ ಜ್ಞಾನಿ ಅಭೇದ ಜ್ಞಾನದಿಂದ ನೋಡ್ತಾನಂದಾಗ ಲೋಕದ ವ್ಯವಹಾರವು ಅಜ್ಞಾನಿಗಳ ಶರೀರದಿಂದ ಏನು ನಡಿಬೇಕಾಗಿತ್ತು ಅವೇ ಜ್ಞಾನಿ ಶರೀರದಿಂದ ನಡೀತಾವಂತ ಹೇಳಿದಾಗ ಇಲ್ಲಿ ಜ್ಞಾನಿಯು ಶ್ರೇಷ್ಠತ್ವ ಏನಾಯ್ತು? ಇವನು ಊಟ ಮಾಡ್ತಾನ, ಅವನು ಊಟ ಮಾಡ್ತಾನ, ಇವನು ನೀರು ಕುಡಿತಾನ, ಅವನು ನೀರು ಕುಡಿತಾನ.
ಆತನು ತಿರುಗಾಡ್ತಾನ, ಈತನು ತಿರುಗಾಡ್ತಾನ, ಆತನು ನಂದಂತಾನ, ಈತನು ನಂದಂತಾನ ಅಂದಾಗ ಜ್ಞಾನಿಯು ಪೂರ್ಣವಾಗಿ ನೋಡುವಂತ ಪರಬ್ರಹ್ಮ ವಸ್ತುವಿಗೂ ಅಜ್ಞಾನಿಯು ಭೇದವನ್ನ ತಿಳಿದುಕೊಂಡು ವ್ಯವಹಾರ ಮಾಡುವಂತ ಅಜ್ಞಾನಿಗೂ ಕನಿಷ್ಠತ್ವ ಶ್ರೇಷ್ಠತ್ವ ಅನ್ನೋದು ಇಲ್ಲಿ ಬಂತು. ಅಲ್ಲದೆ ನಿಮ್ಮ ಪ್ರಕಾರ ಅಂತ ಜ್ಞಾನಿ ಇದ್ದಿದ್ದಾದರೆ, ನೀವು ಹೇಳೋ ಪ್ರಕಾರ ಅಂತ ಜ್ಞಾನಿಗಳಾರ ಜಗತ್ತಿನಲ್ಲಿ, ಇಲ್ಲಂತ ನಾನ್ ಹೇಳಂಗಿಲ್ಲ. ಆದರೆ ಆ ಜ್ಞಾನಿಯನ್ನ ಗುರುತು ಹಿಡಿಯುವುದು ಹೇಗೆ? ಅವನ್ ಹೆಂಗೆ ಕಂಡಿಡಿಬೇಕಮ್ಮ? ಎಲ್ಲರಂತೆ ಉಂಟು ಸಂಚರಿಪನು. ಇವನು ಉಣ್ತಾರ, ಅವರು ಉಣ್ತಾರ, ಇವರು ಅದೇ ಗಾಡಿಯಾಗ ಬರ್ತಾರ, ಅವರು ಅದೇ ಗಾಡಿಯಾಗ ಬರ್ತಾರ. ಮತ್ತೆ ಇವರು ಮಾತಾಡ್ತಾರ, ಅವರು ಮಾತಾಡ್ತಾರ, ಇವರು ಬಟ್ಟ್ಯಾವ, ಅವ್ರಿಗೂ ಬಟ್ಟ್ಯಾವ. ಇವರಿಗೂ ಪ್ರಪಂಚದ ಜ್ಞಾನ ಅದ, ಅವರಿಗೂ ಲೋಕದ ಜ್ಞಾನ ಅದ. ಇಂಥದರ ಮಧ್ಯದಲ್ಲಿ ಇಂಥವರ ಜ್ಞಾನಿ ಅಂತ ಕಂಡು ಹಿಡಿಯುವುದು ಹೇಗೆ ಎಂಬ ಪ್ರಶ್ನೆ. ಆ ಪ್ರಶ್ನೆಗೆ ಜ್ಞಾನಿಯ ವ್ಯವಹಾರದಲ್ಲಿ ಶ್ರೇಷ್ಠತ್ವ ಇರುವುದೆಂತಲೂ, ಜ್ಞಾನಿಯ ವ್ಯವಹಾರದಲ್ಲಿ ಶ್ರೇಷ್ಠತ್ವ ಆದಪ್ಪ. ಕಾರಣ ಆತನಲ್ಲಿರುವ ಆತ್ಮಜ್ಞಾನವು ಮಾತ್ರ ಶ್ರೇಷ್ಠವಾದುದೆಂತಲೂ, ಆತನನ್ನ ಹೇಗೆ ತಿಳಿಬೇಕಂದ್ರೆ ಆತ್ಮಜ್ಞಾನದಿಂದಲೇ ಗುರುತಿಸಬೇಕಂದ್ರೆ. ಏನಂತ ಹೇಳಿದ್ರಿ? ಆತ್ಮಜ್ಞಾನಿಯನ್ನ ಗುರುತಿಸಬೇಕು. ಇವನು ಜ್ಞಾನಿ ಇದ್ದಾನೆ, ಇವನು ಸಂತ ಇದ್ದಾನೆ, ಶರಣ ಇದ್ದಾನೆ ಅಂತ, ಇವನು ಶ್ರೇಷ್ಠವಾದ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವೇ ಇದ್ದಾನೆ ಏನಾದ್ರೂ ಹೇಳಿ, ಅಂಥವರನ್ನ ನಾವು ಗುರುತು ಹಿಡಿಯಬೇಕಾಗಿದ್ರೆ ಆತ್ಮಜ್ಞಾನದಿಂದಲೇ ಗುರುತಿಸಬೇಕು. ಯಾಕೆಂದರೆ ಆ ಆತ್ಮಜ್ಞಾನದಿಂದಲೇ ಗುರುತಿಸಬೇಕು ಅನ್ನುವಂತ ಅಭಿಪ್ರಾಯವನ್ನೇ ಅಂದ್ರೆ ಉತ್ತರವನ್ನ ಮುಂದಿನ 78ನೇ ಶ್ಲೋಕದಲ್ಲಿ ಇದನ್ನ ಹೇಳುವ ಪ್ರಯತ್ನ ಮಾಡ್ತಾರೆ. ಕಾರಣ ನಮ್ಮ ಬಸವಾನಂದರು ಬಹಳ ಚಂದ ಹೇಳ್ತಿದ್ರು. ಅವರು ಕೂಡ ಕೆಲವು ದೃಷ್ಟಾಂತಗಳು ಬಹಳ ಅಗಮ್ಯವಾದಂತ ದೃಷ್ಟಾಂತ, ಬಹಳ ಅನುಭವದ ದೃಷ್ಟಾಂತ, ಸಾಮಾನ್ಯ ಜನರಿಗೂ ಅರಿವಾಗುವಂತ ದೃಷ್ಟಾಂತಗಳು. ತಮ್ಮ ಈಗ ತೂಕ ಮಾಡೋ ತಕ್ಕಡಿ ಇರ್ತದ. ತೂಕ ಮಾಡೋ ತಕ್ಕಡಿಯಲ್ಲಿ ಅದು ಕರಡಿಗೆ ಅಂದ್ರೆ 2 ತಕ್ಕಡಿಗಳು, ನಡುವ ಒಂದು ಮುಳ್ಳು ಇರ್ತದ ಸಮಾನತ್ವ ಕಾಪಾಡಲಿಕ್ಕೆ, ಮೇಲೆ ಕೈ ಹಿಡ್ಲಿಕ್ಕೆ ಒಂದು ಬೇರೆ ರೀತಿ ಆಕಾರ ಮಾಡಿರ್ತಾರ. ಒಂದು ತಕ್ಕಡಿಯಲ್ಲಿ ಒಂದಿಷ್ಟು ಏನಾದ್ರೂ ಅರ್ಧ ಕೆಜಿ ಅಥವಾ 1 ಕೆಜಿ ಕಲ್ಲನ್ನ ಇಟ್ಟಾಗ ಆ ಕಲ್ಲಿನ ತೂಕವನ್ನ ನಾವು ಅಳತೆ ಮಾಡಿ ತಿಳಿಬೇಕಾಗಿತ್ತು. ಅಂದ್ರೆ ಈ ಕಡೆ ಇನ್ನೊಂದು ಖಾಲಿ ಇದ್ದ ಪರಡೆಯಲ್ಲಿ ನಾವು 3/4 ಕೆಜಿ ಅಷ್ಟು ಒಂದು ಕಲ್ಲನ್ನಿಟ್ಟಾಗ ಆ ಕಲ್ಲಿನ ತೂಕ ನಮಗ್ ಗೊತ್ತಾಗ್ತ ನೋಡ್ರಿ. ಅರ್ಥ ಆಯ್ತ್ರಿ? ಈ ಕಡೆ 1 ಕೆಜಿ ಇದೆ, ಈ ಕಡೆ ಖಾಲಿ ಇದ್ರೆ ಅದ್ರ ತೂಕ ನಮಗ್ ಗೊತ್ತಾಗಂಗಿಲ್ಲ. ಇದು ಕೆಜಿ ಅಂತ ಹೆಂಗ್ ಗೊತ್ತಾಗ್ಬಿಟ್ರಿ ನಮಗ್? ಕಲ್ಲಿಲ್ಲ ಅಂತಲ್ಲ, ಕಲ್ಲಾದ ಕಲ್ಲಿನ ತೂಕ ಭಾರ ಎಷ್ಟಂತ ನಮ್ಗೆ ಗೊತ್ತಾಗ್ಲಿಲ್ಲ.
ಅದು ಗೊತ್ತು ಮಾಡ್ಬೇಕಾದ್ರೆ ಈ ಕಡೆ ಸ್ವಲ್ಪ ಆದ್ರೂ ಕಲ್ಲು ಇಡ್ಬೇಕಂತ. ಅರ್ಧ ಕೆಜಿ ಇಟ್ರೆ ಇಲ್ಲ ಇದಕ್ಕಿಂತ ಅದು ಉಜ್ಜಿ ಆದಂತ ಗೊತ್ತಾಗ್ತದೆ. 3/4 ಕೆಜಿ ಇಟ್ಟಾಗ ಇಲ್ಲಿ ಇದಕ್ಕಿಂತ ಇನ್ನು ಭಾರ ಅಂತ ಗೊತ್ತಾಗ್ತದೆ. ಅದರಲ್ಲಿ 900 ಗ್ರಾಮ 950 ಗ್ರಾಮ ಅದಷ್ಟು ಕಲ್ಲಿಟ್ಟಾಗ ಆ ಕಲ್ಲು ಇದಕ್ಕಿಂತ ಒಂದು 50 ಗ್ರಾಮ ಹೆಚ್ಚಾದಂತ ಗೊತ್ತಾಗ್ತದೆ ನೋಡ್ರಿ. ಕಲ್ಲಿನ ಅಳತೆಯನ್ನ ಕಲ್ಲಿಂದಲೇ ಮಾಡ್ಬೇಕ್ರಿ. ಆತ್ಮಜ್ಞಾನಿಯ ಅನುಭವವನ್ನ ಗುರುತನ್ನ ಆತ್ಮಜ್ಞಾನದಿಂದಲೇ ಕಂಡುಹಿಡಿಬೇಕಂತ. ಇಷ್ಟು ಮಹತ್ವವಾದಂತ ವಾಕ್ಯಗಳಾವ ನೋಡಮ್ಮ. ನಾವು ಸುಮ್ಮನೆ ನಾವು ಜ್ಞಾನಿಗಳು, ಇವ್ರ ಜ್ಞಾನಿಗಳು, ಅವ್ರ ಜ್ಞಾನಿಗಳು, ಅವ್ರ ಜ್ಞಾನಿಗಳು, ಅವ್ರು ಹೀಗೆ ಅವ್ರ ಹಾಗೆ ಅನ್ನುವಂತ ವಿಚಾರ ತಪ್ಪಂತಲ್ಲ, ಆದ್ರೆ ಪೂರ್ಣ ಅನುಭವ ಅಲ್ಲ ಅಂತ. ಪೂರ್ಣ ಅನುಭವ ಅಲ್ಲ. ಮತ್ತ ಏನ್ ಮಾಡ್ಬೇಕಾಯ್ತ್ರಿ ಈಗ? ಕಲ್ಲಿನಾಗ ಒಂದ್ ಕಡೆ ಜ್ಞಾನಿಯಾನ, ಇನ್ನೊಂದ್ ಕಡೆ ಇನ್ನೊಬ್ಬ ಅಜ್ಞಾನಿಯಾನ. ಈ ಅಜ್ಞಾನಿಗೆ ಜ್ಞಾನಿ ಗುರುತು ಹಿಡ್ಲಿಕ್ಕೆ ಆಗೋದಿಲ್ಲ. ಸಮೀಪದೂ ತಿಳಿಯಕ್ ಆಗಲ್ರಿ ಅವ್ರಿಗೆ. ಮನೆಯೊಳಗಿದ್ರೆ ತಿಳಿಯಕ್ ಆಗಲ್ಲ ಅಂದ್ಮೇಲೆ ಓಣೆಗಿದ್ರೆ ಅವಾಗ ತಿಳಿತಾನಮ್ಮ. ಮನೆಗಿದ್ದವ್ರಿಗೆ ಕೆಲವು ಸಲ ಅರ್ಥ ಆಗೋದಿಲ್ಲ ಇವನು ಜ್ಞಾನಿ ಹೌದು ಅಲ್ಲ ಅಂತ. ಅಂದಾಗ ನಾವು ಯಾಕೆ ಗುರುವಿನ ಪ್ರಣಿಪಾತೇನ ಸೇವಾಯ ಶಿಷ್ಯತೆ ಅಂತ ಬರೆದಾರ. ಗುರುವಿನ ಸಮೀಪದಲ್ಲಿ ಇದ್ದಾಗ ಮಾತ್ರ, ಗುರುವಿನ ಸಂಪರ್ಕದಲ್ಲಿದ್ದವರಿಗೆ ಮಾತ್ರ, ಈ ಜ್ಞಾನಿಯ ಸಂಪರ್ಕದಲ್ಲಿದ್ದಾಗ ಇವನ ಜ್ಞಾನಿ ಅಂತ ನಾವು ಕಂಡುಹಿಡಿಯಕ್ ಬರ್ತದ. ಹೌದಲ್ಲ? ಅವನ ಸಂಪರ್ಕದ ಇಲ್ಲ ಅನ್ನಲ್ಲ, ಇವನ ಜ್ಞಾನಿ ಅಂತ ಕಂಡುಹಿಡಿದ ಹೇಗೆ ಅಂತ. ಆ ಕಾರಣದಿಂದನೇ ಸುಮ್ಮನಾಗದು ವಿಧಿಯೋಳು ಒಂದೇ ಮುಕ್ತಿ. ಇದು ನಿತ್ಯ, ಇದು ಅನಿತ್ಯ ಎಂಬುದನ್ನರಿಯದೆ, ಮತ್ತ ಯಾವ ಲೋಕದ ಇಚ್ಛೆಯನ್ನ ತೊರೆಯದೆ, ಗುರುಪಾದ ಸೇವೆ ಒಲವಿಂದ ಮರೆಯದೆ, ಇವೆಲ್ಲ ಏನ್ ಯಾಕೆ ಜೋಡಣೆ ಮಾಡಿದಂದ್ರೆ ಜ್ಞಾನಿಯನ್ನ ಕಂಡು ಹಿಡಿಯೋದಕ್ಕೋಸ್ಕರವಾಗಿ. ಅವನು ಕಂಡು ಹಿಡಿದ ಮೇಲೆ ಅವನ ಜ್ಞಾನ ಆಗೋದೇನು ಎಷ್ಟತ್ರದು? ಆ ಜ್ಞಾನ ಅದೇ ಹೇಳ್ತಾನೆ, ಈ ಬ್ರಹ್ಮ ಇದ್ದಪ್ಪ ಆತ್ಮಿತಿ, ದೇಹ ಮಿಥ್ಯಾದ, ಶರೀರ ಮಿಥ್ಯಾದ, ಇದು ಪಂಚ ಮಹಾಭೂತದ್ದಾದ, ನೀನು ಪಂಚ ಮಹಾಭೂತಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಪರಬ್ರಹ್ಮ ಇದ್ದಿ, ನಿನಗೆ ಜನನ ಇಲ್ಲ ಮರಣ ಇಲ್ಲ ಅಂತ ಹೇಳಿದ್ನಲ್ಲಮ್ಮ. ಯಾರಿಗೆ ಹೇಳ್ದ? ಆ ಕೇಳಕ್ ಬಂದವನಿಗೆ ಹೇಳ್ದ. ಹೀಗೆ ಇದು ನಾಳೆ ದಿನ ಅದು ಹೇಗೆ ಅನ್ನುವಂತ ಉತ್ತರವನ್ನ ಮುಂದಿನ ಶ್ಲೋಕದಲ್ಲಿ ವಿಚಾರ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಇಲ್ಲಿಗೆ ಮಂಗಲವನ್ನು ಹೇಳೋಣಮ್ಮ. ಇದು 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 ಪೂರ್ತಿ ಕ್ಲಿಯರ್ ಆಯ್ತಿಲ್ಲಮ್ಮ? ಪೂರ್ಣ ಹೆಂಗ ನೋಡ್ತಾನೆ, ಜ್ಞಾನ ಹಿಂಗೆ ನೋಡ್ತಾನ. ಆಯ್ತು, ಸಂತೋಷ. ನಮಸ್ಕಾರ. ನಮಸ್ಕಾರ 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 ತಾಯಿ, ನಮಸ್ಕಾರ.